ನಾಳೆ ಬೇಲ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗುತ್ತೆ. ಆ ಕಾರಣ ಈಗ ಬೇಲ್ನ ಸರದಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ ಈಗ ವಕೀಲರು ಕಾಯ್ತಾ ಇದ್ರು. ಕಾದು ನೋಡುವಂತ ಒಂದು ಪ್ಲಾನ್ಗೆ ಹೋಗಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿರುವಂತ ಎಲ್ಲರೂ ಕೂಡ ಅಂದ್ರೆ ಬೇರೆ ಬೇರೆ ಜೈಲಿನಲ್ಲಿ ಈಗ ವಾಸವಾಗಿರುವಂತ ಈ ಪಟಾಲಂನವರು ಪರಪ್ಪನಗ್ರಹಾರ ಸೇರಿದಂತೆ ವಿವಿಧ ಜೈಲ್ಗಳಿಂದ ಜಾಯ್ನ್ ಆಗ್ತಾರೆ. 24ನೇ SCM ಕೋರ್ಟ್ಗೆ VC ಮೂಲಕ ವಿಡಿಯೋ ಕಾಲ್ ಮೂಲಕ ಕಾನ್ಫರೆನ್ಸ್ ಮೂಲಕ ನಾಳೆ 17 ಆರೋಪಿಗಳ ಕೈ ಸೇರಲಿರುವಂತಹ ಚಾರ್ಜ್ ಶೀಟ್ ಅವರ ವಕೀಲರಿದ್ದಾರೆ, ಅವರಿಗೆ ಸಿಗುತ್ತೆ ಚಾರ್ಜ್ ಶೀಟ್. ಅದಾದ್ಮೇಲೆ ಆರೋಪ ಪಟ್ಟಿ ಏನಿದೆ ಅದನ್ನ ನೋಡಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ದರ್ಶನ್ ಜೊತೆ ಕೆಲ ಆರೋಪಿಗಳು ಅರ್ಜಿ ಸಲ್ಲಿಕೆ ಸಾಧ್ಯತೆ. ಪಾಪ ಒಂದಷ್ಟು ಮಂದಿಗೆ ವಕೀಲರನ್ನ ನೇಮಿಸ್ಕೊಳ್ಳೋಕ್ಕೂ ಕೂಡ ಹಣದ ಕೊರತೆ ಇದೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಕೆಲವರು ಈ ಗ್ಯಾಂಗ್ನ ಸಹವಾಸ ಮಾಡಿ. ಸೊ ಅವರು ಈಗಲೂ ಕೂಡ ವಕೀಲರನ್ನ ಹೇಗೆ ನೇಮಕ ಮಾಡೋದು ಅಂತ. ಆದರೆ ಯಾರು ಆಲ್ರೆಡಿ ವಕೀಲರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ಚಾರ್ಜ್ ಶೀಟ್ನ ಡೀಟೇಲ್ಸನ್ನು ಪಡೀತಾರೆ. ಸೊ ಅದಾದ ನಂತರ ಏನೆಲ್ಲ ಆರೋಪ ಇದೆ, ಯಾವುದು ನಮ್ಮ ಇವರು ಆರೋಪ ಮಾಡಿಲ್ಲ, ಇದೆಲ್ಲವೂ ಕೂಡ ಮಾಡಿರುವಂಥ ಆರೋಪಗಳು ನಮ್ಮ ಏನು ಕ್ಲೈಂಟ್ ಏನಿದ್ದಾರೆ ಸೊ ಅವ್ರು ಮಾಡಿಲ್ಲ ಅಂತ ಅವ್ರು ವಾದ ಮಾಡ್ಬೋದು, ಬೇಲ್ಗೆ ಅಪ್ಲೈ ಮಾಡ್ಬೋದು ಆ ಪಾಯಿಂಟ್ಗಳ ಮೇಲೆ. ಸೊ ನಾಳೆ 17 ಆರೋಪಿಗಳ ಕೈ ಸೇರಲಿರುವಂಥ ಚಾರ್ಜ್ ಶೀಟ್, ದರ್ಶನ್ ಜೊತೆ ಕೆಲ ಆರೋಪಿಗಳಿಂದ ಜಾಮೀನು ಅರ್ಜಿ ಸಾಧ್ಯತೆ. ಸೊ ಈ ಒಂದು ಗ್ಯಾಂಗ್ನ ಸಹವಾಸ ಮಾಡಿದ್ದಕ್ಕೆ ಅಷ್ಟು ಜನ ಈಗ ವಕೀಲರನ್ನ ನೋಡಿಕೊಂಡು ಆ ಖರ್ಚು ನೋಡಿಕೊಂಡು ಈಗ ಸಮಸ್ಯೆಯಿಂದ ಹೊರಬರಬೇಕಾಗಿದೆ ತಪ್ಪು ಮಾಡದೇ ಇದ್ದರೆ. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಎಡಗಣ್ಣಿಗೆ ಏಟಾಗಿತ್ತು. ನೀವು ಅವತ್ತಿನ ಬಾಡಿಯನ್ನು ಗಮನಿಸಿದ್ರೆ ಎಡಗಣ್ಣಿಗೆ ಏಟಾಗಿತ್ತು, ಊದ್ಕೊಂಡಿತ್ತು ಅಲ್ಲಿ. ಆದರೆ ಆ ಎಡಗಣ್ಣಿಗೆ ಏಟು ಬಿದ್ದಿದ್ದು ಯಾಕೆ? ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾಸ್ವಾಮಿಗೆ ಪಂಚ್ ಕೊಟ್ಟಿದ್ದಂಥ ದರ್ಶನ್, ಹಲವಾರು ಆಕ್ಷನ್ ಸಿನಿಮಾ ಮಾಡಿದಂಥ ದರ್ಶನ್, ಅದರಲ್ಲಿ ಪಂಚು ಕಿಕ್ಕೆಲ್ಲ ನೀವು ನೋಡಿರ್ತೀರ. ಆದರೆ ರಿಯಲ್ ಲೈಫ್ನಲ್ಲೂ ಕೂಡ ಕಣ್ಣಿಗೆ ಪಂಚ್ ಕೊಟ್ಟಿದ್ದಂಥ ಆರೋಪಿ ದರ್ಶನ್. ಸೊ ಕಣ್ಣಿಗೆ ಹೊಡೆದಿರುವಂಥದ್ದು ಇದೇ ಮೊದಲೇನಲ್ಲ, ಹಿಂದೆ ಕೂಡ 2011 ಈ ಸಂದರ್ಭದಲ್ಲಿ ಏನಾಗಿತ್ತು ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಬಾರಿ ರೇಣುಕಾಸ್ವಾಮಿಗೆ ಕಣ್ಣಿಗೆ ಪಂಚ್ ಕೊಟ್ಟಿರುವಂಥದ್ದಾಗಿದೆ. ಹೊಡಿರಿ ಬಾಸ್ ಹೊಡಿರಿ ಅಂತ ಆರೋಪಿಗಳು ಈ ರೇಣುಕಾಸ್ವಾಮಿಯ ಕೈಯನ್ನ ಹಿಂದೆಯಿಂದ ಲಾಕ್ ಮಾಡಿದ್ರಂತೆ. ನಮ್ಮ ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಂಥ ಕಣ್ಣಿರ್ಬಾರ್ದು, ಹೊಡಿರಿ ಬಾಸ್ ಅಂತ ಹೇಳಿ ಇವರು ಲಾಕ್ ಮಾಡಿ ಇಟ್ಕೊಂಡಿದ್ರು ರೇಣುಕಾಸ್ವಾಮಿ ಎರಡೂ ಕೈಯನ್ನ. ಕೈ ಹಿಡಿದು ಹೊಡೇರಿ ಬಾಸ್ ಅಂತ ಹೇಳಿದಂತ ಆರೋಪಿಗಳು ಆಗ A4 ರಾಘವೇಂದ್ರ ಮತ್ತೆ A5 ನಂದೀಶ್ ಇಬ್ರು ಕೂಡ ಕೈ ಲಾಕ್ ಮಾಡಿ ಹಿಂದೆಯಿಂದ ಕೈ ಕಟ್ಟಿ ಆತನದ್ದು ಹೊಡೇರಿ ಕಣ್ಣಿಗೆ. ಆತ ಇದೇ ಕಣ್ಣಲ್ವ ಇವ್ ನೋಡಿರೋದು, ನಮ್ಮ ಅಕ್ಕನಿಗೆ ಮೆಸೇಜ್ ಮಾಡಿರೋದು, ಕೆಟ್ಟ ದೃಷ್ಟಿಯನ್ನ ಬೀರಿರೋದು. ಈ ಕಡೆ ಒಬ್ರು ಹಿಡ್ಕೊಂಡು ನಿಂತಿದ್ರು, ಮತ್ತೊಂದ್ ಕಡೆ ಇನ್ನೊಬ್ಬ, ಇಬ್ರು ಕೂಡ ಆತನನ್ನ ಲಾಕ್ ಮಾಡಿ ಕರೆಕ್ಟ್ ಆಗಿ ಮುಖ ದರ್ಶನ್ ಕೈಗೆ ಸಿಗೋ ಹಾಗೆ ಇವರು ಹೊಡೆಯೋಕೆ ಇವರೇ ಮಾಡಿದ್ರು, ಇವರೇ ಏರಿಸಿದ್ರು ದರ್ಶನಿಗೆ. ಸೊ ಅತಿಗೆನ ಕೆಟ್ಟ ಕಣ್ಣಲ್ಲಿ ನೋಡಿದಂಥ ಈತನ ಕಣ್ಣೇ ಇರಬಾರ್ದು, ಹೊಡೆಯ ಬಾಸ್ ಕಣ್ಣಿಗೆ ಅಂತ ನೋಡಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವಂಥ ಕೆಲವೊಂದಷ್ಟು ವಿಚಾರಗಳಿಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗ್ತಾ ಇದೆ. ಸೊ ಕಣ್ಣಿಗೆ ಪಂಚ್ ಕೊಟ್ಟಿರುವಂಥ ಕಾರಣ ಕಣ್ಣು ಕೂಡ ಊದ್ಕೊಂಡಿತ್ತು. ಸೊ ಎಡಗಣ್ಣಿಗೆ ಪಂಚ್, ದಂಡಿನ ಮಾತು ಅಂದರೆ ಇವರು ಈ ದಂಡ ಏನಿದ್ರು ಇವ್ರ ಜೊತೆ ಇವ್ರ ಮಾತು ಕೇಳಿ ದರ್ಶನ್ ಹೊಡೆದಿರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ.